ಆದ್ಮೇಲೆ ಮಾಡಬೇಕು ಅಂದ್ರೆ ಇವಾಗ ನಾನು ಹೊಡೆದ್ಬಿಟ್ಟು ತಿರ್ಗಾ ಮಾಡ್ಬೇಕಾ ನಿಮ್ಮ ಪ್ರಕಾರ? ಸರ್ ನೀವು ADTP ಮಾತಾಡ್ಕೊಳ್ಳಿ. ನಾನು ಜನರಲ್ ಹೇಳ್ತೀನಿ, ನೀವು ಮಾಡಿಫೈಡ್ ಪ್ಲಾನ್ ತಗೊಂಡ್ರು ನೀವು ಮಾಡಿಫೈಡ್ ಪ್ಲಾನ್ ತಗೊಂಡ್ರು ಬಾಲ್ಕನಿ ಮಾಡಿಫೈಡ್ ಪ್ಲಾನ್ ಅಲ್ಲಿ ಕೊಡೋದು. ಎಲ್ಲಿ ಕೊಡ್ತಾರೆ ಅದನ್ನ? ಏನಿಗೆ ಗೊತ್ತಾ, ನಿಮ್ಮ ಫ್ರಂಟಲ್ಲಿ ನಿಮ್ದು ಏನು 60 ಅಡಿಗಿರುತ್ತಲ್ಲ, 60 ಅಡಿಗೆ ಇಷ್ಟು ಡೈಮೆನ್ಷನ್ ಅಂತ ಇರುತ್ತೆ, ಇಷ್ಟು % ಆಫ್ ಮುಂದೆ ಬಿಡಬೇಕು ಅಂತ. ಫ್ರಮ್ ದಿ ಬಾಟಮ್ ಆಫ್ ದಿ ಗ್ರೌಂಡ್ ಟು ದ ಟಾಪ್ ವರೆಗೂ 1 ಮೀಟರ್ ಇದ್ದು ಕೇಳಿ ಮುಂದೆ ಫ್ರಂಟ್ 1 ಮೀಟರ್ ಅಂತ ಮೆನ್ಷನ್ ಮಾಡಿದ್ರು ಅಂತ ಹೇಳ್ಕೊಳ್ಳಿ. 1 ಮೀಟರ್ ಏನೂ ಬರಬಾರ್ದು. ನಿಮ್ದು ಹಳೆ ಪ್ಲಾನ್ ಅಲ್ಲಿ ನಾನು ಜನರಲ್ ಸರಿ, ನಿಮ್ದು ಹಳೆ ಪ್ಲಾನ್ ಅಲ್ಲಿ 3 ಮೀಟರ್ ಹಳೆ ಪ್ಲಾನ್ ಅಲ್ಲಿ ನೋಡಿ, ಹಳೆ ಪ್ಲಾನ್ ಅಲ್ಲಿ ಮಾಡ್ಕೊಂಡು ಹೋಗೋಣ. ಹೇಳಿದ್ದು ಟೆಕ್ನಿಕಲ್ ಫ್ರಂಟ್ ತಗೊಳ್ಳಿ, ಅದು ಫ್ರಂಟ್ ತಗೊಳ್ತೀವಿ. ಇವಾಗ ಸರ್ ನೀವು ಇವಾಗ ನೀವು ಮೆಜರ್ಮೆಂಟ್ ತಗೊಳ್ತೀರಿ, ಅಲ್ಲೆಲ್ಲ ಬಿಡ್ಬೇಕು ಬಿಟ್ಟೇನೋ ಬಿಟ್ಟಿದ್ದಾನೆ. ಈ ಲೈನ್ ಬೇಕಲ್ಲ ನಿಮ್ಗೆ, ಯಾವ ರೆಫರೆನ್ಸ್ ತಗೊಂತೀರಾ ದಾರ? ಅದಕ್ಕೆ ನಾನು ಇಲ್ಲಿ ದಾರ ಹಿಡಿಬೇಕು ಅಂದಿದ್ದು. ಸರ್ ಇಲ್ಲಿಂದ ಹೋಯ್ತಲ್ಲ ಸರ್, ಇದು ತಗೊಳ್ತಿದ್ದೀನಿ. ನಿಮ್ದು ಇದೆಯಲ್ವಾ ಸರ್ ಬೌಂಡ್ರಿ? ಇಲ್ಲ ಸರ್, ನನ್ನ ಬೌಂಡ್ರಿ ಅಲ್ಲೇನು ಬರಲ್ಲ, ಆ ಕಡೆಗೆ ಮಧ್ಯಕ್ಕೆಲ್ಲ ಬರುತ್ತೆ. ತಗೊಳ್ಳಿ ಸರ್. ಹ್ಞೂ ಸರ್, ಸೆಂಟ್ರಿಗೇನೆ ತಗೊಳ್ಳೋದು. ನಿಮ್ದು ಏನಿದೆ ಮಾರ್ಕ್ ಮಾಡಿದಿರಲ್ವಾ, ನಿಮ್ದು ಇದು ಯಾರ್ದು ಸರ್ ಇದು ಕಟ್ಟಿರೋದು? ಇದೆಲ್ಲ ಟೆಂಪ್ರರಿ ಕಾಂಪೌಂಡ್ಗಳು ಸರ್ ಕಟ್ಕೊಂಡಿರ್ತಾರೆ. ಸರ್ ಸೈಟ್ ಇರೋದು ಇಲ್ಲಿವರೆಗೂ ಅಲ್ವಾ ಸರ್? ಹೌದು ಸರ್. ಸೆಂಟ್ರಿಗೆ ಏನು ನೀವು ಕಟ್ಟಿದ್ದೀರಾ, ಈ ಸೆಂಟ್ರ್ ಪಾಯಿಂಟ್ ನಿಮ್ದು ಸರ್, ಈ ಸೆಂಟ್ರಿಂದ ಇಲ್ಲಿಗೆ ಎಷ್ಟಿದೆ ಅಂತ ತಗೊಳ್ತೀವಿ. ರೈಟ್ ಸೈಡ್ ಅದೇ ಸರ್ ನಾನು ಕೇಳ್ತಿರೋದು, ನಿಮ್ಮ ಪ್ರಾಪರ್ಟಿ ಇದಾ? ಇಲ್ಲ ಸರ್, ಇಲ್ಲ ಸೆಂಟ್ರ್ ಸರ್. ಇವರು ಸೆಂಟ್ರ್ ಅಂತಾರೆ, ನೀವು ನಾನು ಏನು ಬೇರೆ ದಾರ ಬಿಟ್ಬಿಟ್ಟು ಇಲ್ಲಿಂದ ಈ ಪಾಯಿಂಟಿಂದ ಅಲ್ಲಿ ದಾರ ಹಿಡಿ ಬರೋ, ಅದು ನನ್ನ ಲೈನು, ಪ್ರಾಪರ್ಟಿ ಲೈನ್. ಬಾ ಎರಡೇ ಬಾದು. ಅಲ್ಲ ಬೇರೆ ಬೇರೆ ದಾರ ತರ್ತಾರೆ, ಬೇರೆ ಹಿಂಗೆ ಇರಲಿ ಬಿಡಿ. ಬಿಡಪ್ಪ, ಇದು ಕಟ್ಟ ತಿರುವೆ ಕಟ್ಟಕ್ಕೆ ಹೋಗಿ ಕಳ್ಸೋಣ ನಾವು. ಅಲ್ಲ ಇಲ್ಲಿ ದಾರ